ಸ್ನೇಹಿತರೆ ನೋಡ್ಬೋದು ಇವಾಗ ನನ್ನ ಹತ್ರ ಹವೈ P20 ಲೈಟ್ ಫೋನ್ ಇರುವಂತದ್ದು. ಸೊ ನೋಡ್ರಿ ಈ ರೀತಿ ಐತಿ P20 ಲೈಟ್. ಇದ್ರದ್ದು ಸೀರಿಯಲ್ ನಂಬರ್ ಏನೈತಿ, ಮಾಡೆಲ್ ನಂಬರ್ AL00. ಸೊ ಇದ್ರ ಮಾಡೆಲ್ ನಂಬರ್ ಬಂದ್ಬಿಟ್ಟು AL00 P20 ಲೈಟ್. ಸೊ ಇದ್ರೊಳಗಡೆ FRP ಲಾಕ್ ಐತಿ. ಸೊ ಅನ್ಲಾಕ್ ಟೂಲ್ ಮುಖಾಂತರ ನೀವೇನಾದ್ರು FRP ಲಾಕ್ ಬೈಪಾಸ್ ಮಾಡ್ತಿದ್ರ ಸೊ ಅದನ್ನ ಯಾವ ರೀತಿ ಬೈಪಾಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದ್ರೊಳಗಡೆ ಏನ್ ಪ್ರಾಬ್ಲಮ್ ಇತ್ತಪ್ಪ ಮುಂಚೆ ಅಂದ್ರೆ, ಸೊ ಇಲ್ಲಿ ನೋಡ್ರಿ CC ಬೋರ್ಡ್ ಅನ್ನ ನಾನು ಬೇರೆದ್ ಹಾಕಿದ್ದೀನಿ, ನೀವು ನೋಡಬಹುದು. ಇದರಲ್ಲಿರುವಂತ ಆಲ್ರೆಡಿ CC ಬೋರ್ಡ್ ಒಂದೈತಿ, ಬಟ್ ಇದಕ್ಕೆ ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇರೆ ಒಂದು CC ಬೋರ್ಡ್ ಅನ್ನ ಇದ್ರೊಳಗ ಹಾಕಿದ್ದೀನಿ, ಫೋನ್ ಕನೆಕ್ಟ್ ಆಗೋಸಲ್ಲ ಅಂತ. ಸಾಕಷ್ಟು ಮಂದಿ ಕಮೆಂಟ್ ಮಾಡ್ತಿರ್ತೀರಿ ಫೋನ್ ಕನೆಕ್ಟ್ ಆಗೋಲ್ತು ಅಂತ. ಕನೆಕ್ಟ್ ಆಗದೆ ಇರೋಕೆ ಕಾರಣ CC ಬೋರ್ಡ್ ಕೂಡ ಇರ್ತೈತಿ. ಸೊ ಅದು ಒಂದ್ಸಲ ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ರಿ. ನಾನು ಮುಂಚೆ ಇರುವಂತ CC ಬೋರ್ಡ್ ಅನ್ನ ಹಾಕಿ ಫೋನ್ ಕನೆಕ್ಟ್ ಮಾಡಕ್ ಹೋದೆ, ಫೋನ್ ಕನೆಕ್ಟ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇರೆ ಒಂದು CC ಬೋರ್ಡ್ ಅನ್ನ ತರಿಸಿ ಇವಾಗ ಇದ್ರೊಳಗೆ ಹಾಕಿದ್ರು. ಇದನ್ನ ಅನ್ಲಾಕ್ ಟೂಲ್ ಮುಖಾಂತರ FRP ಬೈಪಾಸ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ತೋರಿಸ್ತೀನಿ. ಮಾಡೆಲ್ ನಂಬರ್ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ, Honor P20 ಲೈಟ್ AL00 ಸರಿನಾ. ಸೊ ನೋಡ್ರಿ ಇವಾಗ ಅನ್ಲಾಕ್ ಟೂಲ್ ಓಪನ್ ಮಾಡಿದೀನಿ. ಇಲ್ಲಿ ಹವೈ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡ್ಕೋರಿ, ಬ್ರ್ಯಾಂಡ್ ಅನ್ನ ಹವೈ ಬ್ರ್ಯಾಂಡ್ ಅನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಸೆಕ್ಯೂರಿಟಿ ಅಂತ ಆಪ್ಷನ್ ಐತೆ ನೋಡ್ರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಆದ ಕೂಡಲೇ ಕೆಳಗಡೆ ಇಲ್ಲಿ ನೋಡ್ರಿ ಹಿ ಸಿಲಿಕಾನ್ ಕಿರಿನ್ 659 ಅಂತ ಹೇಳಿ ಒಂದು ಆಪ್ಷನ್ ಐತೆ ನೋಡ್ರಿ. ಸೊ ಈ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅರೇಜ್ FRP ಅಂತ ಕೊಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು, ನೀವು ಫೋನ್ ಅನ್ನ ಕನೆಕ್ಟ್ ಮಾಡಬೇಕು. ಸೊ ಫೋನ್ ಕನೆಕ್ಟ್ ಮಾಡ್ಬೇಕಂದ್ರೆ ನೀವು ಇದನ್ನ ಟೆಸ್ಟ್ ಪಾಯಿಂಟ್ ಮುಖಾಂತರ ಫೋನ್ ಕನೆಕ್ಟ್ ಮಾಡಬೇಕು. ನಾನು ಅದಕ್ಕೋಸ್ಕರ ಇಲ್ಲಿ ಈ ಫೋನ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸರಿನಾ. ಸೊ ಐ ಹೋಪ್ ನಿಮ್ಗೆ ಕಾಣಾಗ್ತದೆ ಅನ್ಕೊಂಡಿ. ಸೊ ಇದ್ರ ಟೆಸ್ಟ್ ಪಾಯಿಂಟ್ ನಿಮಗೆ ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಟೆಸ್ಟ್ ಪಾಯಿಂಟ್ ಐತೆ ನೋಡ್ರಿ. ಸೊ ಇಲ್ಲಿ ಬಂದು ಇಲ್ಲಿ ಹವೈ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊರಿ, P20 ಅಂತ ಸರ್ಚ್ ಮಾಡ್ರಿ. ಸೊ P20 ಅಂತ ಸರ್ಚ್ ಮಾಡ್ರಿ. P20 ಲೈಟ್ ಐತಿ ಇಲ್ಲಿ ಐತಿ ನೋಡ್ರಿ. P20 ಲೈಟ್ ನಾನು ಆಗಲೇ ಮಾಡೆಲ್ ನಂಬರ್ ಹೇಳಿದೆ AL00 ಇಲ್ಲಿ ಐತಿ ನೋಡ್ರಿ AL00. ಸೊ ಅದ್ರದ್ದು ಟೆಸ್ಟ್ ಪಾಯಿಂಟ್ ಏನೈತಿ ಇಲ್ಲಿ ಐತಿ ನೋಡ್ರಿ. ಇದು ಟೆಸ್ಟ್ ಪಾಯಿಂಟ್. ಒಂದು ಪಾಯಿಂಟ್ ಅನ್ನ ಟ್ವಿಜರ್ ಇಂದ ಈ ಕಡೆ ಇರಿ, ಒಂದು ಪಾಯಿಂಟ್ ಅನ್ನ ಗ್ರೌಂಡ್ ಮಾಡಿ USB ಕೇಬಲ್ ಹಾಕ್ರಿ, ಅಂದ್ರೆ ನಿಮ್ಮ ಫೋನ್ ಕನೆಕ್ಟ್ ಆಗುತ್ತೆ ಸರಿನಾ. ಸೊ ಇವಾಗ ಕನೆಕ್ಟ್ ಮಾಡ್ತೀನಿ ನೋಡ್ರಿ ನಾನು ಫೋನ್ ಅನ್ನ. ಸೊ ಇಲ್ಲಿ ಕಾಮ್ ಸೆಕ್ಷನ್ ಒಳಗೆ ನೋಡ್ರಿ USB ಪೋರ್ಟ್ ಬರ್ತೈತೆ ಹವೈದು. ಸೊ ನೋಡ್ಬೇಕಂದ್ರೆ ಹವೈ USB ಕಾಮ್ 1.0 ಅಂತ ಹೇಳಿ ಬಂತು. ಸೊ ಇವಾಗ ನಾವು ಫೋನ್ ಅನ್ನ ಅನ್ಲಾಕ್ ಮಾಡಬಹುದು. ಸೊ ನಾನು ಅನ್ಲಾಕ್ ಮಾಡಿ ತೋರಿಸ್ತೀನಿ. ಅದಾದ್ಮೇಲೆ ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕಂತ ಹೇಳ್ತೀನಿ ಇನ್ ಕೇಸ್ ಫೋನ್ ಕನೆಕ್ಟ್ ಆಗಲಿಲ್ಲಪ್ಪ ಅಂದ್ರೆ. ಸೊ ಎರೇಸ್ FRP ಅಂತ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಪ್ರೊಸೆಸಿಂಗ್ ಚಾಲೂ ಆಯ್ತು. ಅಥೆಂಟಿಕೇಶನ್ ಓಕೆ, ರಿಟ್ರ್ಯಾಕಿಂಗ್ ಡೇಟಾ ಓಕೆ, ಪ್ಲಾಟ್ಫಾರ್ಮ್ ಹಿಲ್ ಸಿಲಿಕಾನ್ ಓಕೆ ಅಂತ ಬಂತು. USB ಲೋಡರ್ ಕೂಡ ಓಕೆ ಅಂತ ಬಂದೈತಿ. ಸೊ ಇನ್ ಕೇಸ್ ಫೋನ್ ಕನೆಕ್ಟ್ ಆಗ್ಲಿಲ್ಲಪ್ಪ ಅಂತಂದ್ರೆ ಸೊ ನೀವು ಡ್ರೈವರ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಹವೈದೇ USB ಡ್ರೈವರ್ ಸಪರೇಟ್ ಇರ್ತೈತಿ. ಸೊ ನಾನು ಆಲ್ರೆಡಿ USB ಡ್ರೈವರ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿ ನಾವು ಪ್ರತಿಯೊಂದು ವಿಡಿಯೋಸ್ದಾಗ ಹೇಳಕ್ಕಾಗಲ್ಲ. ಸೊ ನಾನು ಅದಕ್ಕೋಸ್ಕರ ಸಪರೇಟ್ ಆಗಿ ವಿಡಿಯೋ ಮಾಡಾಕಿನಿ. ಸೊ ಆ ವಿಡಿಯೋ ಏನಾರು ನೋಡಿಲ್ಲಪ್ಪ ಅಂತಂದ್ರೆ ನೋಡ್ಕೊಂಬರಿ. ಅದ್ರದ್ದು ಕೂಡ ನೀವು ಯಾವ ರೀತಿ ಅಪ್ಡೇಟ್ ಮಾಡಬೇಕು USB ಡ್ರೈವರ್ ಅಂತ ಹೇಳಿ ಹೇಳಿದೀನಿ. ಇವಾಗ ನಾನು ನೋಡ್ರಿ ಅರೇಜ್ FRP ಓಕೆ ಅಂತ ಬಂತು. ಸೊ ಇವಾಗ USB ಕೇಬಲ್ ರಿಮೂವ್ ಮಾಡಿಬಿಡ್ರಿ. ನಿಮ್ಮ ಫೋನ್ ಒಳಗಿರುವಂಥ FRP ಲಾಕ್ ರಿಮೂವ್ ಆಗಿರ್ತೈತಿ. ಸೊ ಇವಾಗ ನೀವು ಇನ್ ಕೇಸ್ ಡಿವೈಸ್ ಫೋನ್ ಕನೆಕ್ಟ್ ಮಾಡ್ತಿರಲ್ಲ, ಫೋನ್ ಕನೆಕ್ಟ್ ಮಾಡಿದ್ಕೊಳ್ಳಿ ನಿಮ್ಮ ಡಿವೈಸ್ ಇಲ್ಲಿ ಬೇರೆ ತೋರಿಸ್ತೈತಿ. ಸೊ ಇಲ್ಲಿ ನೋಡ್ರಿ ಬೇರೆ ಡಿವೈಸ್ ತೋರಿಸ್ತೈತಿ ಇಲ್ಲಿ ಫೋನ್ ಕನೆಕ್ಟ್ ಮಾಡಿದ್ಕೊಳ್ಳಿ. ಇವಾಗ ನಾನು ಡಿವೈಸ್ ಮ್ಯಾನೇಜರ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಟೆಸ್ಟ್ ಪಾಯಿಂಟ್ ಮುಖಾಂತರ ನೀವೇನಾದರೂ ಫೋನನ್ನು ಕನೆಕ್ಟ್ ಮಾಡಿದ್ಕೊಳ್ಳಿ. ಸೊ ಇನ್ನೊಂದ್ಸಲ ಕನೆಕ್ಟ್ ಮಾಡ್ತೀನಿ. ಸೊ ವಿಡಿಯೋ ಏನು ತನಕ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಸರಿನಾ. ಸೊ ಇನ್ ಕೇಸ್ ನಿಮಗೆ ಇಲ್ಲಿ USB ಡ್ರೈವರ್ದು ಹವೈ USB ಡ್ರೈವರ್ 1.0 ಅಂತ ಹೇಳಿ ತೋರಿಸ್ಲಿಲ್ಲಪ್ಪ ಅಂದ್ರೆ ಸೊ ಇಲ್ಲೊಂದು ಎರರ್ ಬಂದಿರ್ತೈತಿ ಸರಿನಾ. ಸೊ ಎರರ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಡ್ರೈವರ್ಸ್ ಅಂತ ಕೊಡ್ರಿ. ಅಪ್ಡೇಟ್ ಡ್ರೈವರ್ಸ್ ಅಂತ ಕೊಟ್ಟ ಕೇಸಿಂದ ಬ್ರೌಸ್ ಮೈ ಕಂಪ್ಯೂಟರ್ ಅಂತ ಕ್ಲಿಕ್ ಮಾಡ್ರಿ. ಲೆಟ್ ಮಿ ಪಿಕ್ ಫ್ರಮ್ ಅವೈಲೇಬಲ್ ಡಿವೈಸ್ ಅಂತ ಕ್ಲಿಕ್ ಮಾಡ್ರಿ. ಆಮೇಲೆ ಇಲ್ಲಿ ಹ್ಯಾವ್ ಎ ಡಿಸ್ಕ್ ಅಂತ ಕ್ಲಿಕ್ ಮಾಡ್ರಿ. ಆಮೇಲೆ ಬ್ರೌಸ್ ಅಂತ ಕ್ಲಿಕ್ ಮಾಡ್ರಿ. ಬ್ರೌಸ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಒಂದು USB ಡ್ರೈವರ್ ಇರಲೇಬೇಕು. ಸೊ ಡ್ರೈವರ್ ಇದ್ರೆ ಮಾತ್ರ ನೀವು ಇನ್ಸ್ಟಾಲ್ ಮಾಡೋಕ್ಕಾಗೋದು. ಇಲ್ಲಿ ನೋಡ್ರಿ ಹವೈ USB ಕಾಮ್ 1.0 ಡ್ರೈವರ್ ಅಂತ ಹೇಳಿ. ಸೊ ಇದ್ರ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಇದನ್ನ ಮೊದಲು ಡೌನ್ಲೋಡ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊರಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಕೊಳ್ಳಿ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀರಿ. ಸೊ ಇವಾಗ ನೋಡ್ರಿ ನಾನು ಡೌನ್ಲೋಡ್ಸ್ ಒಳಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡಿದೆ ನೋಡ್ರಿ. ಡೌನ್ಲೋಡ್ 64 ಬಿಟ್ ಐತಿ. ಡಬಲ್ ಕ್ಲಿಕ್ ಮಾಡಿ CDC ACM ಅಂತ ಕ್ಲಿಕ್ ಮಾಡಿ ಓಪನ್ ಮಾಡಿ ಇಲ್ಲಿ ಓಕೆ ಅಂತ ಕೊಡ್ರಿ. ಓಕೆ ಅಂತ ಕೊಟ್ಕೊಳ್ಳಿ. ಇಲ್ಲಿ ಬರ್ತಾವ ನೋಡ್ರಿ ನಿಮ್ಗೆ USB ಡ್ರೈವರ್ ಇಕ್ವಲ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊರಿ. ಇಲ್ಲಪ್ಪ ನಿಮಗೆ ಒಂದಕ್ಕೆ ಇನ್ಸ್ಟಾಲ್ ಮಾಡ್ಕೋತಪ್ಪ ಅಂದ್ರೆ ಕೆಳಗಡೆ AP USB ಕಾಮ್ 1.0 ಐತಿ ನೋಡ್ರಿ. ಸೊ ಈ ಡ್ರೈವರ್ನ ಇನ್ಸ್ಟಾಲ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟು
ಓಕೆ ಅಂತ ಕೊಡ್ರಿ, ನಿಮ್ ಡ್ರೈವರ್ ಇನ್ಸ್ಟಾಲ್ ಆಗುತ್ತೆ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡತ್ತೀನಿ. ಸೊ ಐ ಹೋಪ್ ಹವೈ P20 Lite AL00 FRP ಲಾಕ್ ಅನ್ನ ಅನ್ಲಾಕ್ ಟೂಲ್ ಮುಖಾಂತರ ಯಾವ ರೀತಿ ಬೈಪಾಸ್ ಮಾಡೋದು ಅಂತ ತಿಳ್ಕೊಂಡಿರ್ತೀನಿ. ಹಾಗೆ ನೀವು FRP ಬೈಪಾಸ್ ಮಾಡೋದ್ರ ಜೊತೆನೆ ಹವೈದು USB ಡ್ರೈವರ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕಂತ ತಿಳ್ಕೊಟ್ರೆ ಅನ್ಕೊಂಡಿನಿ. ಈ ವಿಡಿಯೋ ಒಂದು ಸಣ್ಣ ಇನ್ಫಾರ್ಮೇಶನ್ ಇತ್ತು, P20 Lite ಅನ್ನ FRP ಬೈಪಾಸ್ ಅನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂಡು, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.